ಸರ್ವಿಸ್ ಮಾಡ್ತಾ ಇದ್ದೀವಿ. ವಾಟರ್ ಸರ್ವಿಸ್ ಫುಲ್ಲು ವಾಷಿಂಗ್ ನಡೀತಾ ಐತೆ. ಆಲ್ರೆಡಿ ಹಿಂದೆಲ್ಲ ಫುಲ್ ವಾಷಿಂಗ್ ಆಯಿತು. ಇವಾಗ ಫ್ರೆಂಡ್ದೊಂದು ಬಾಕಿ ಉಳ್ದೈತೆ. ಇವಾಗ ಅಂಕಲ್ ಕೂಡ ಕೇಳೋಣ ಒಂದು ಪ್ರಶ್ನೆ. ಅಂಕಲ್, ನಮ್ಮ ಜೊತೆ ಬಂದಿದ್ದು ಹೆಂಗೆ ಅನ್ನಿಸ್ತು ಟ್ರಿಪ್ಪು? ಟ್ರಿಪ್ಪು ಸಾಕಾಗಿಲ್ಲ. ತಿಂಗಳು ಕರೆಕ್ಟಾಗಿ ಆಗಬೇಕು. ಆಮೇಲೆ ನೆಕ್ಸ್ಟ್ 1 ವರ್ಷದ್ದು ಆಗಬೇಕು. ಹನ್ನೆರಡು ಗಂಟೆ ರಾತ್ರಿ ಊರು ಸುತ್ತಿಯಲ್ಲ, ಗೊತ್ತಾಗಲ್ಲ ನಲ್ಲಿ. ನನ್ನ ಮನೆ ನೀ ಕಾರ್ಯಾವತಿಗೆ ನಾನು ಬಂದಿದ್ದು. ಹೌದಾ? ಮನೆಗೆ ಹೋಗ ಫಸ್ಟ್. ಮನೆಗೆ ಕಾರ್ಯಾವತಿಗೆ ಬಂದಿದ್ದು ಕಣೋ. ಇಲ್ಲಾಂದ್ರೆ ನಾನು ಮನೆಗೆ ಹೋಗಿ ಮಲಕ್ಕೆ ಹೋಗ. ಬರ್ತಾ ಬರ್ತಾ ಮಳೆ ಜೋರ್ ಆಗ್ತೈತೆ. ಬಟ್ ಹಳ್ಳಿನೇ ಸಿಗ್ತಾ ಇಲ್ಲ. ಇನ್ನೊಂದು 2-3 ಕಿಲೋಮೀಟರ್ ಐತೆ. ಪೆಟ್ರೋಲ್ ಬಂಕ್ ಐತೆ. ಪೆಟ್ರೋಲ್ ಬಂಕ್ ಹೋಗಿ ನಿಲ್ಸ್ಬಿಡೋಣ. ನೋಡಿ ವ್ಯೂ ಹೆಂಗೈತೆ ಅಂದ್ರೆ, ವ್ಯೂ ನೋಡಿದ್ರೇನೆ ಅರ್ಧ ಭಯ ಆಗ್ತೈತೆ ನನಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಅಂಕಲ್ ಮನೆ ಹತ್ರ ಬಂದುಬಿಟ್ಟು ಹೋಗಿ ಒಳ್ಳೆ ಮುದ್ದೆ ಊಟ ಮಾಡ್ತೀರಿ ಏನು ಸಂದೀಪ? ನಾನು ತಿನ್ನಲ್ಲ, ನಾನು ತಿಂದಿಲ್ಲ. ರಾತ್ರಿ ಊಟ ಮಾಡಿ ಇಲ್ಲೇ ಮಲ್ಕೊಂಡಿದ್ವಿ, ಇಲ್ಲೇ ಮನೆಯಲ್ಲೇ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಗಾಡಿನ ಸರ್ವಿಸ್ ಮಾಡ್ತಾಯಿದ್ದೀವಿ. ವಾಟರ್ ಸರ್ವಿಸ್ ಫುಲ್ಲು ವಾಷಿಂಗ್ ನಡೀತಾ ಐತೆ. ಆಲ್ರೆಡಿ ಹಿಂದೆಲ್ಲ ಫುಲ್ ವಾಷಿಂಗ್ ಆಯಿತು. ಇವಾಗ ಫ್ರೆಂಡ್ದೊಂದು ಬಾಕಿ ಉಳ್ದೈತೆ. ಈಗ ಹಿಂದೆಲ್ಲ ವಾಷಿಂಗ್ ಮಾಡಿದ್ದು ಹಾಕ್ತೀನಿ ನೋಡಿರಿ. ಇವಾಗ ಇಷ್ಟೊತ್ತು ಅದೇ ಕೆಲಸ ಮಾಡಿದ್ವಿ. ಇನ್ನು ಸ್ವಲ್ಪ ಫ್ರೆಂಡ್ ಬಂದೈತೆ. ಮತ್ತು ಇದು ಪೇಂಟ್ ಒಂದು ರಿಮೂವ್ ಮಾಡ್ತಾಯಿದ್ವಿ. ಕ್ಲೀನಾಗಿ ಪ್ರೆಜರ್ ಹಾಕಿ ಹೊಡೆದ್ಬಿಟ್ಟು ಇದು ಸ್ವಲ್ಪ ಗ್ಯಾಪ್ ಥರ ಆಗಿತ್ತು. ಬ್ಲ್ಯಾಕ್ ಪೇಂಟು ಫುಲ್ಲು ಪ್ರೆಜರ್ ಹೊಡೆದು ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇದಕ್ಕೆ ವೈಟ್ ಪೇಂಟ್ ಮಾಡ್ಸೋಣ ಅಂತ. ಈಗ ಸಂದೀಪಣ್ಣ ಮೇಲೆ ಗ್ಲಾಸ್ ಒರೆಸ್ಕೊಂತೈತೆ. ಎಲ್ಲ ಆಲ್ರೆಡಿ ಟೈರ್ ಗೀರೆಲ್ಲ ತೊಳೆದಿದ್ದೀವಿ. ಫ್ರಂಟ್ ಒಂದು ಬಾಕಿ ಉಳ್ದೈತೆ. ಆಲ್ರೆಡಿ 1-1.5 ಅವರಿಂದ ಫುಲ್ಲು ವಾಷಿಂಗ್ ಮಾಡ್ತಾಯಿದ್ದೀವಿ. ಅಂಕಲು, ನಾನು, ಸಂದೀಪ್. ಅಂಕಲ್ ಫುಲ್ ವಾಷಿಂಗ್ ಇವತ್ತು ಗಾಡಿ. 20 ದಿನದ ಗಲೀಜಲ್ಲೇ ಇವತ್ತು ಹೋಗ್ಬಿಡ್ಬೇಕು. ನಂದು 1/4 ಗಂಟೆ ಎಲ್ಲ ಮುಗ್ದೋಗುತ್ತೆ. ಫ್ರಂಟ್ ಒಂದು ತೊಳೆದ್ರೆ ಫುಲ್ ಆಗೋಯ್ತು. ನೋಡಿ ಹೆಂಗೆ ಕಾಣುತ್ತೆ ಇವಾಗ ಗಾಡಿ. ಮೊನ್ನೆ ತಮಿಳ್ನಾಡಲ್ಲಿ ಮಳೆ ಬಂದಿದ್ದರಿಂದ ಜಾಸ್ತಿ ಗಲೀಜಾಗ್ಬಿಟ್ಟಿತ್ತು. ಅಲ್ಲಿವರೆಗೂ ಏನು ಗಲೀಜಾಗಿರಲಿಲ್ಲ ಗಾಡಿ. ಅವತ್ತು ನೈಟ್ ಫುಲ್ಲು ಮಳೆ ಬಂತು. ಹಂಗಾಗಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ಬೆಳಗ್ಗೆ ಎದ್ಬಿಟ್ಟು ಅಂಕಲ್ ಅವ್ರ ಮನೇಲೇ ಇದ್ವಿ. ಮೊನ್ನೆ ಎಲ್ಲ ನಿನ್ನೆ ಬೆಳಿಗ್ಗೆ ಎದ್ದು ಗಾಡಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅಡುಗೆ ಮಾಡಿಸಿದ್ರು. ಮಟನ್ ಎಲ್ಲ ಊಟ ಮಾಡಿಕೊಂಡು ನಿನ್ನೆ ಮನೆಗೆ ಇದ್ವಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ. ಇವತ್ತು ನೆಕ್ಸ್ಟ್ ಡೇ ಅಂದರೆ ಮೊದಲನೇ ಸಾಯಂಕಾಲ ನಾವು ಅಂಕಲ್ ಮನೆಗೆ ಬಂದಿದ್ದು. ಇನ್ನೂ ಇಲ್ಲೇ ಇದ್ದೀವಿ. ಇವಾಗ ಸದ್ಯಕ್ಕೆ ಸಂದೀಪ್ಗೆ ಡ್ರಾಪ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಏನ್ರಿ ಸಂದೀಪಣ್ಣ, ಹೊರಟ್ರೇನ್ರಿ ಊರಿಗೆ? ಯಾಕ್ರಿ? ಯಾವ್ದು ಮದುವೆ ನಿಂದ? ಹೇಳಲೇ ಇಲ್ಲ, ಕರೀಲೇ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಕೇಳ್ತಾರಪ್ಪ, ಸಂದೀಪಣ್ಣನ ಮದುವೆ ಕರೀಲೇ ಇಲ್ಲ ಅಂತ. ಆಮೇಲೆ ಹೆಂಗೆ? ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಸಂದೀಪಂಗೆ ಡ್ರಾಪ್ ಹಾಕಿ ಮತ್ತೆ ವಾಪಸ್ ಅಂಕಲ್ ಅವ್ರ ಮನೆ ಹತ್ರ ಬಂದು ಗಾಡಿ ಎತ್ಕೊಂಡು ನಾನು ಹೋಗ್ಬೇಕು. ನನಗೂ ಲೋಡ್ ಸೆಟ್ ಆಗಿದೆ. ಎಲ್ಗಪ್ಪ ಲೋಡು ಅಂದರೆ ಹೊಸೂರಿಗೆ. ಏನು ಲೋಡು ಅಂದರೆ ಮೆಕ್ಕೆಜೋಳದ ಹಸೆ ಸೆಪ್ಪೆ ತಗೊಂಡೋಗಿ ಅಲ್ಲಿ ಗೋಶಾಲೆಗೆ ಅನ್ಲೋಡ್ ಮಾಡಿಬಿಟ್ಟು ಹೊಸೂರ್ಗ ಹತ್ರ ಅಲ್ಲಿಂದ ಊರ ಕಡೆ ಹೋಗ್ಬಿಟ್ಟು 4 ದಿನ ರೆಸ್ಟ್ ಮಾಡೋದು. ರೆಸ್ಟ್ ಅಂದರೆ ಏನು ರೆಸ್ಟ್ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ವೀಡಿಯೋ ಎಡಿಟಿಂಗ್ ಒಂದು 15-20 ಬ್ಲಾಗ್ ಇದಾವೆ. ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಬೇರೆ ಕಡೆ ಹೋಗೋದು. ನೋಡೋಣ ಎಷ್ಟು ದಿನ ಆಗುತ್ತೆ ಏನು ಕತೆ ಅಂತ. ಇವಾಗ ಅಂಕಲ್ ಕೂಡ ಕೇಳೋಣ ಒಂದು ಪ್ರಶ್ನೆ. ಅಂಕಲ್, ನಮ್ಮ ಜೊತೆ ಬಂದಿದ್ದು ಹೆಂಗೆ ಅನ್ನಿಸ್ತು ಟ್ರಿಪ್ಪು? ಟ್ರಿಪ್ಪು ಸಾಕಾಗಿಲ್ಲ. ತಿಂಗಳು ಕರೆಕ್ಟಾಗಿ ಆಗಬೇಕು. ಆಮೇಲೆ ನೆಕ್ಸ್ಟ್ 1 ವರ್ಷದ್ದು ಆಗಬೇಕು. ಮಕ್ಕಳು ಏನಿಲ್ಲ. ಆಂಟಿ ಆಮೇಲೆ ಅಮ್ಮ ನಡೀತದೆ. ಫೋನ್ ಐತಲ್ಲ, ಹಾಕೊಂತಾರೆ, ನೋಡ್ತಾರೆ. ವಿಡಿಯೋ ಕಾಲ್ ಮಾಡಿದ್ರೆ ತಾತನು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ. ಅದೇ ಕರೆಕ್ಟ್. ಅದೇನು ಇಲ್ಲ, ಒಳ್ಳೆ ಟ್ರಿಪ್ ಅಂತೂ ಆಯ್ತು 20 ದಿನ. ಬಟ್ ನಿಮ್ಗೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ. ನಮ್ಮಿಂದ ಏನಾನ ತಪ್ಪಾಗಿದ್ರೆ ಸಾರಿ. ನಾನು ಅದೇ ನಿಮ್ ಕೇಳೋದು. ನಿಮ್ಗೂ ಸೆಟ್ ಆಗಲ್ಲ. ಒಂದು ಮಾತು ಹೇಳ್ಬೇಕು ಅಂದ್ರೆ ಸಂದೀಪ್ ಹೇಳ್ತಾರೆ, ಹುಡುಗರಿಗಿಂತ ನೀವೇ ಪಕ್ಕ ಅಡ್ಜಸ್ಟ್ ಆಗ್ತೀರಾ. ಒಬ್ಬೊಬ್ರು ಹುಡುಗರು ಕರ್ಕೊಂಡು ಹೋಗ್ಬಿಟ್ರೆ ಏನೋ ಒಂಥರ ನಮ್ಗೆ ರೋಸ್ ಬಿಡ್ತಾರ ಅಂಕಲ್ ಕೆಲವರು. ನಿಮ್ ವಿಚಾರದಾಗ ಮಾತ್ರ ಪರ್ಫೆಕ್ಟ್ ಆಗಿ ಹೋಗಿ ಬಂದ್ವಿ ಟ್ರಿಪ್. ಅಲ್ಲ, ಕ್ಯಾಟಗರಿ ಇಬ್ರು ಎಲ್ಲಾರ್ದು ಒಂದೇ ಅಲ್ವಾ ಸೆಟ್ ಆಗಿರೋದು. ನಮ್ಗಂತೂ ಬೇಜಾರು ಅನ್ನೋದೇ ಆಗಿಲ್ಲ. 20 ದಿನ ಟ್ರಿಪ್ ಮಾಡಿದೀವಿ ಅಂತ ಕೂಡ ಅನ್ನಿಸ್ತಾ ಇಲ್ಲ. ನಮಗ್ ಕೂಡ ಅನ್ನಿಸ್ತಾ ಇಲ್ಲ 20 ದಿನ ನಾವು ಟ್ರಿಪ್ ಮಾಡ್ಕೊಂಡ್ ಬಂದಿದೀವಿ ಅಂತ ಅನ್ನಿಸ್ತಾನೆ ಇಲ್ಲ.
20 ದಿನ ಇದು ಕರೆಕ್ಟಾಗಿ ಮನೆ ಬಿಟ್ಟು ನಾವು ಮನೆಗೆ ಬರೋ ಅಷ್ಟೇ. ಮನಾಲಿ ಲಡಾಖ್ ನೆಕ್ಸ್ಟ್ ಟ್ರಿಪ್ ಅಂಕಲ್ ಜೊತೆಗೆ ಮಾಡೋಣ. ನಮ್ಗಂತೂ ಏನ್ ಟೆನ್ಷನ್ ಇಲ್ಲ ಗುರು. ನಮ್ ಜೊತೆಗೆ ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ ಅಂಕಲ್ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಹಂಗಾಗಿ ನೆಕ್ಸ್ಟ್ ಟ್ರಿಪ್ ಕೂಡ ಅಂಕಲ್ ಜೊತೆ ಮಾಡೋದಾಯ್ತು, ಲಾಂಗ್ ಟ್ರಿಪ್ ಒಂದು ನೋಡೋಣ. ಈ ವರ್ಷ ಆದ್ರೆ ಈ ವರ್ಷ, ಲಡಾಖ್ಗೆ ಮುಂದೆ ವರ್ಷ ಆದ್ರೆ ಮುಂದೆ ವರ್ಷ. ಆದಷ್ಟು ಬೇಗ ಮಾಡಕ್ ಟ್ರೈ ಮಾಡೋಣ. ಆದಷ್ಟು ನಾನು ಇಂಡಿಯನ್ ಟಾಯ್ಲೆಟ್ ಸೆಟ್ ಆಗ್ಬಿಡ್ತಾ ಇದ್ದೀನಿ. ಸಮಸ್ಯೆ ಏನು ಅಂದ್ರೆ ಒಂದೇ ಒಂದು, ಅಂಕಲ್ ವೆಸ್ಟರ್ನ್ ಟಾಯ್ಲೆಟ್ಸೇ ಬೇಕು. ಹುಡುಕ್ತಿವಿ ಎಲ್ಲ ಕಡೆ, ಪೆಟ್ರೋಲ್ ಬಂಕ್ ಅಲ್ಲಿ ಸಿಗಲ್ಲ, ಎಲ್ಲ ಹೋಟ್ಲಲ್ಲೂ ವೆಸ್ಟರ್ನ್ ಸಿಗಲ್ಲ. ಕೆಲವು ಕಡೆ ಇಂಡಿಯನ್ ವೆಸ್ಟರ್ನ್ ಎರಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅದೊಂದು ಅಂಕಲ್ ಪ್ರಾಬ್ಲಮ್. ಬಟ್ ಆಲ್ಮೋಸ್ಟ್ ಅಲ್ಲಿ ನಾವು ರೂಮ್ ಮಾಡಿದ್ದಾಗೆಲ್ಲ ವೆಸ್ಟರ್ನ್ ಮಾಡಿದ್ದು. ಮತ್ತೆ ಆದಷ್ಟು ಈ ಕೋಕೋ ಬಂದ್ಗಳಿಗೆ ಹೋಗಿ ಹುಡುಕೊಂಡು ಎಲ್ಲ ಮುಗಿಸ್ಕೊಂಡ್ ಬಂದಿದ್ದು. ಏನ್ ಸಮಸ್ಯೆ ಏನಿಲ್ಲ, ಆರಾಮಾಗಿ ಬಂದ್ವಿ. ಅಂಕಲ್ ಎಲ್ಲ ನಮ್ಗೆ ಅಡ್ಜಸ್ಟ್ ಆಗ್ತಾವ್ರೆ, ಆಲ್ರೆಡಿ ಸೆಟ್ ಆಗ್ತಾ ಇದಾರೆ. ಮೈಸೂರಲ್ಲಿ ಹೋಗ್ತಾ ಇದೀವಿ. ಮೈಸೂರು ಅರಮನೆ ನೋಡ್ಕೊಂಡು ಈಗ ಸೀದಾ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ಸಂದೀಪನ್ ಡ್ರಾಪ್ ಹಾಕಿ ಬರ್ಬೇಕು. ಓಕೆ ಬ್ರೋ, ಬಾಯ್. ಮತ್ತೆ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಸಿಗೋಣ. ಒಳ್ಳೆ ಕರೆ ಮಾಡ್ರಿ. ಎಷ್ಟ್ ದಿನ ಆಯ್ತ್ರಿ? ಮದುವೆ ಐತಲ್ಲ, ಮದುವೆ ಮುಗಿಸ್ಕೊಂಡು ಫೋನ್ ಹಾಕು. ನೀನು ಒಂದು ಟ್ರಿಪ್ ಹೋಗ್ಬಾ, ನಾ ಮನೆಗೆ ಇರ್ತೀನಿ, ಆಮೇಲೆ ಹೋಗೋಣ ಅಂತ. ಬಾಯ್ 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 ಬಾಯ್. ಅಂಕಲ್ಗೂ ಬಾಯ್ ಹೇಳ್ತಾ. ಅಂಕಲ್ ಬರ್ತಾರಪ್ಪ. ಅಂಕಲ್ ಬಸ್ ಹತ್ಸ್ ಬರಕ್ ಹೋಗ್ತವ್ರೆ. ಇದು ನೋ ಎಂಟ್ರಿ ನಿಲ್ಸಿರೋದು, ಹಂಗಾಗಿ ನೋ ಪಾರ್ಕಿಂಗ್ ಅಲ್ಲಿ ಸಾರಿ. ಹಂಗಾಗಿ ಇಲ್ಲೇ ವೆಯ್ಟ್ ಮಾಡೋಣ, ಅವಾಗ ಹತ್ತಿಸ್ ಬರ್ಲಿ. ಫೈನಲಿ ಮನೆ ಹತ್ರ ಬಂದಿದ್ದಾಯ್ತು. ಅಂಕಲ್ ಸಿಟಿ ಒಳಗೆ ಅಡ್ಡಾಡೋ ಟ್ರಾಫಿಕ್ ಅಂತ ಆಟೋ ಬೇರೆ ತಗೊಂಡು ನೋಡ್ರಿ. ಬಾದಾಮಿ ಗಿಡ ಹೆಚ್ಚಾಗುತ್ತೆ. ಬಾಯ್ ಅಂಕಲ್. ಆಂಟಿ ಬಾಯ್, ಬರ್ತೀನಿ. ಹಾ ಓಕೆ ಬಾಯ್. ಇವಾಗ ಡೈರೆಕ್ಟಾಗಿ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ HD ಕೋಟೆಗೆ ಹೋಗ್ಬೇಕು. HD ಕೋಟೆಗೆ ಹೋಗಿ ಮಾತಾಡೋಣ ಬರ್ರಿ. ಉಳಿದಿದ್ದು HD ಕೋಟೆಗೆ ಬೆಳಗ್ಗೆ ಬಂದ್ಬಿಟ್ಟು ಟಿಫನ್ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದೆ. ಟೈಮ್ ಬಂದು ಇವಾಗ 12:30 ಟೈಮು. ಇವಾಗ ಇಲ್ಲಿಂದ ಹೋಗ್ಬೇಕು. ಎಲ್ಗಪ್ಪ ಹೋಗ್ಬೇಕು ಅಂದರೆ ಒಂದು 2 ಕಿಲೋಮೀಟರ್ ಅಂತಲ್ಲೇ ಗದ್ಗೆ ಸರ್ಕಲ್ ಹತ್ರ ಹೋಗ್ಬೇಕು ಅಂದ್ರೆ ಇವಾಗ ಅಲ್ಲಿಗೆ ಹೋಗೋಣ. ಅಲ್ಲಿಂದ ಲೇಬರ್ಗಳನ್ನ ಕರ್ಕೊಂಡು ಲೋಡ್ಗೆ ಹೋಗ್ಬೇಕು. ಇನ್ನೊಂದು ಗಾಡಿ ಲೋಡ್ ಮಾಡ್ಕೊಂಡು ಬಂದಿದ್ದಾರೆ ಆಲ್ರೆಡಿ. ಮುಂದೆ ಊಟ ಮಾಡ್ಕೊಂಡು ಗಾಡಿನ ಬರಂಬರ್ರಿ. ಫೈನಲ್ ಆಗಿ ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದಾಯ್ತು. ಇಲ್ಲೇ ಲೋಡ್ ಮಾಡೋದು. ಅಲ್ಲೇನು ಕಟ್ ಮಾಡ್ತಾ ಇದ್ದಾರೆ ಕಾಣ್ತಾ ಇಲ್ಲ ನಿಮಗೆ, ಗ್ಲಾಸ್ ತೊಳೆದಿರೋದು. ಹಾಂ ನೋಡಿ, ಅಲ್ಲೇನು ಕಟ್ ಮಾಡ್ತಿದ್ದೀರೋ ಜೋಳದ ಕಡ್ಡಿ, ಅದನ್ನೇ ಲೋಡ್ ಮಾಡೋದು. ಹಸಿ ಅದು. ಇದು ಬಂದು ಗೋಶಾಲೆಗಳಿಗೆ ಇಲ್ಲ ಅದನ್ನು ಫಾರಮ್, ದೊಡ್ಡ ದೊಡ್ಡ ಫಾರಮ್ಗಳು ಇರ್ತಾವಲ್ಲ, ಕೌ ಫಾರಮ್ಸು, ಆ ಥರದಕ್ಕೆ ಎಲ್ಲ ತಗೊಂಡು ಹೋಗ್ತಾರೆ. ನಮಗೆ ಹೊಸದುರ್ಗಕ್ಕೇನು ಗೋಶಾಲೆಗೆ ಏನು ಫಾರಮ್ಗೂ ಗೊತ್ತಿಲ್ಲ. ಒಟ್ಟು ಹೊಸದುರ್ಗಕ್ಕೆ ಖಾಲಿ ಅಂತ ಹೇಳಿದ್ದಾರೆ. ಅದೆಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲೆಲ್ಲ ಕಟ್ ಮಾಡಿದ್ದಾರೆ ಆಲ್ರೆಡಿ. ಇದೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೀದಾ ಅಲ್ಲಿವರೆಗೂ ಐತೆ, ತೆಂಗಿನ ಮರ ಎಲ್ಲಿವರೆಗಿದಾವೆ ಅಲ್ಲಿವರೆಗೂ ಐತೆ. ಅಷ್ಟು ಲೋಡ್ ಮಾಡ್ತಾರೆ, ಅರ್ಧ ಮಾಡ್ತಾರೋ ಗೊತ್ತಿಲ್ಲ. ಒಂದು 10 ಟನ್ ಅಷ್ಟು ಹಾಕ್ತಾರೆ ಅಂತ ಅಷ್ಟೇ. ಟೈಮ್ ಬಂದು 2 ಗಂಟೆ ಆಗ್ತೈತೆ ಊಟದ ಟೈಮು. ಲೇಬರ್ಗಳೆಲ್ಲ ಊಟಕ್ಕೆ ಹೋದ್ರು. ಹಾಗೆ ನಮಗೂ ಅನ್ನ ಸಾರು ತಂದು ಕೊಟ್ಟಿದ್ರು ಪಾರ್ಸಲ್ಲು. ನಾವು ಇಲ್ಲೇ ಊಟ ಮಾಡ್ಕೊಂಡು ಇವತ್ತು ಇರೋಣಂತೆ. ಒಂದು ಸಂಜೆ 5-6 ಗಂಟೆ ಆಗೋಗುತ್ತೆ ಲೋಡ್ ಮಾಡೋದು. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 3-4 ಅವರ್ಗೆಲ್ಲ ಮುಗ್ದೋಗುತ್ತೆ. ಗಾಡಿನ ಲೋಡ್ ಮಾಡ್ತಾ ಇದ್ದಾರಲ್ಲ, ಆಲ್ರೆಡಿ ನೋಡ್ಬೋದು. ಫುಲ್ಲು ಲೋಡಿಂಗ್ ಸ್ಟಾರ್ಟ್ ಆಗೈತೆ. ಸಿಸ್ಟಮ್ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಅವ್ರಿಗೆ ಹಾಡು ಕೇಳಂಗಾಗಿತ್ತಂತೆ. ಹಂಗಾಗಿ ಇನ್ನು ಕಟ್ ಮಾಡಬೇಕಿದೆಲ್ಲ, ಕಟ್ ಮಾಡಿ ಹಾಕ್ಬೇಕಂತ ಅಲ್ಲಿ ಅರ್ಧದವರೆಗೂ. ಹೆಚ್ಚು ಕಮ್ಮಿ ಇನ್ನೂ ಭಾಳ ಲೇಟ್ ಆಗುತ್ತೆ. ಆಗಲಿ, ಮಳೆ ಬೇರೆ ಫುಲ್ ಆಗ್ಬಿಡೈತೆ ನೋಡಿ. ಮಳೆ ಎಷ್ಟಾಗೈತೆ ಅಂತ. ಮಳೆ ಬಂದರೆ ಏನು ಆಶ್ಚರ್ಯ ಏನಿಲ್ಲ. ಆದಷ್ಟು ಬೇಗ ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಬಿಡಬೇಕು. ಇಲ್ಲಿಂದ ಇವಾಗ ಆಫ್ ರೋಡ್ ಮಾಡ್ಕೊಂಡು ಹೋಗಲ್ಲ, ಒಂದು ದಿಬ್ಬ ಐತೆ. ಆ ದಿಬ್ಬ ಹತ್ತಿಸ್ಬೇಕು. ಬನ್ನಿ ಹೋಗಿ ಹತ್ಸೋಣ. ಏನಾಗಿಲ್ಲ. ಬರ್ಬೇಕಾದ್ರೂ ಇದೇ ರೋಡಾಗ ಬಂದಿದ್ದು. ಖಾಲಿ ಗಾಡಿ ಗೊತ್ತಾಗ್ಲಿಲ್ಲ, ಆರಾಮಾಗಿ ಬಂದ್ಬಿಟ್ವಿ. ಲೋಡ್ ಗಾಡಿ ಓಡ್ಸೋಕೆ ಭಯ ಆಗ್ತೈತೆ. ಸೈಡಲ್ಲಿ ನೋಡ್ರಿ ಎಕ್ಸ್ಟ್ರಾ ಗಾಡಿ ಪಾಸ್ ಆಗ್ತೈತೆ ಅಂತ.
ಇಲ್ಲನ ಬೇಕು, ಇನ್ನು ಮುಂದೆ ಬೇಡ. ಮುಂದೆಗಡೆ ಸೈಡಲ್ಲಿ ಟ್ರಂಚ್ ಹೊಡೆದು ಬಿಟ್ಟಿದ್ದಾರೆ. ಇಷ್ಟೇ ದಾರಿ, ಒಂದು ಸೈಡಿಗೆ ಟ್ರಂಚ್ ಹೊಡೆದು ಬಿಟ್ಟಿದ್ದಾರೆ. ಅಲ್ಲಂತೂ ಭಾರಿ ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಯಾಮಾರಿದ್ರು ಗಾಡಿ ಕೂತ್ಕೊಂಡ್ಬಿಡುತ್ತೆ ಅಲ್ಲಿ. ಅಲ್ಲೊಂದು ಸ್ವಲ್ಪ ಪಾಸ್ ಮಾಡ್ಕೊಂಡ್ರೆ ಮುಂದೇನಂತ ಡೇಂಜರ್ ಪ್ಲೇಸ್ ಏನಿಲ್ಲ. ನೋಡೋಣ ಬರ್ರಿ. ನೋಡ್ರಿ, ರೈಟ್ ಸೈಡಲ್ಲಿ ಫುಲ್ಲು ಟ್ರಂಚ್ ಹೊಡೆದಿದ್ದಾರೆ. ಇದು ರೀಸೆಂಟಾಗಿ ಹೊಡೆದಿರೋದು, ಒಂದು ವಾರದ ಕೆಳಗೆ ಅನ್ಸುತ್ತೆ. 4-5 ದಿನ ಇಲ್ಲ ವಾರ ಆಗಿರ್ಬೋದು. ರೋಡ್ ಸ್ವಲ್ಪ ಇಲ್ಲಿ ಅಗಲ ಇರೋದಕ್ಕೆ ಬಚಾವ್ ಅಷ್ಟೇ. ಏನಾರ ಸ್ವಲ್ಪ ಅಲ್ಲಿದ್ದಂಗೆ ಹಿಂದೆ ಇದ್ದಂಗೆ ಇದ್ದಿದ್ರೆ ಗಾಡಿನ ಹೇಳ್ಕೊಂಡು ಕುತ್ಕೊಂಡ್ಬಿಡೋದು. ಇಲ್ಲಿ ಆ ಕಡೆ ರೈಟ್ ಸೈಡ್ ಹೋದ್ವಿ ಅಂದರೆ ಸಾಕು, ಗಾಡಿ ಕುತ್ಕೊಂಡ್ಬಿಡುತ್ತೆ. ಅಲ್ಲಿ ಮುಂದೆ ಸ್ವಲ್ಪ ಡೇಂಜರ್ ಆಗೈತೆ, ತೋರಿಸ್ತೀನಿ ಬರ್ರಿ. ನೋಡ್ರಿ, ಇಲ್ಲೇ ಡೇಂಜರ್ ಸ್ವಲ್ಪ, ಯಾಕಂದರೆ ಇದು ಟ್ರೆಂಚ್ ಇದು. ಸ್ವಲ್ಪ ರೈಟಾಗಿ ಹೋಗ್ಬೇಕು ಇಲ್ಲೆಲ್ಲ. ನೋಡ್ರಿ, ರೀಸೆಂಟಾಗಿ ಈ ಟ್ರಿಪ್ಪಲ್ಲಿ ಆಡ್ ಬ್ಲೂ ಆಗ್ತಾ ಇದ್ವಲ್ಲ, ಬಕೆಟ್ಗಳೆಲ್ಲ ಲೇಬರ್ಗಳಿಗೆ ಕೊಟ್ಟೋದ್ವಿ. ನಾವು ಮನೆಗೆ ತಗೊಂಡೋಗಿ ಯೂಸ್ ಮಾಡ್ಕೊಂತಾರೆ. ನಮ್ಮ ಮನೆಗಂತೂ ಜಾಸ್ತಿಯಾಗಿ ಹೋಗ್ಬಿಟ್ಟಿದ್ದಾವೆ, ಬೇಜಾರು ಸ್ಟಾಕ್ ಮಾಡ್ಬಿಟ್ಟಿದ್ದೀವಿ. ಕೇಳ್ದವ್ರಿಗೆಲ್ಲ ಕೊಡ್ತಾ ಇರ್ತೀವಿ ಗುರು. ಅವ್ನು ಇಟ್ಕೊಂಡು ಏನು ಮಾಡೋಣ, ಅವ್ರನ್ನ ಖುಷಿ ಪಡ್ತಾರೆ ಕೊಟ್ಟರೆ. ಡ್ರೈವರ್ ಏನೋ ಒಬ್ರು ಬಂದಿದ್ರಪ್ಪ, ಬಕೆಟ್ಗಳು ಕೊಟ್ಟೋದ್ರು ನಮಗೆ ಮನೆಗೆ, ಅದಕ್ಕೂ ಇದಕ್ಕೂ ಯೂಸ್ ಆಗ್ತದೆ ಅಂತ ಅವ್ರಿಗೆ ಅದೊಂದು ಖುಷಿ. ಹಂಗಾಗಿ 2 ಬಕೆಟ್ ಇದ್ವು, 2 ಅವ್ರಿಗೆ ಕೊಟ್ವಿ. ಇನ್ನೊಂದು ಆಡ್ ಬ್ಲೂ ಹಾಕಿದ್ವಿ ಇವಾಗ, ಅದನ್ನು ಕೂಡ ಅವ್ರಿಗೆ ಕೊಟ್ವಿ. ಅದು ಹಿಂದೆ ಬರ್ತಾವ್ರು ತಗೊಂಡು 3 ಬಕೆಟ್ ಟೋಟಲಾಗಿ ಅವ್ರಿಗೆ ಕೊಟ್ಟಿದ್ವಿ. ಇವಾಗ ಯೂಸ್ ಮಾಡ್ಕೊಂತಾರೆ ಅವ್ರ ಮನೆಗೆ, ಅದಕ್ಕೂ ಇದಕ್ಕೂ. ಬರೀ ಇವಾಗ ಇಲ್ಲಿಂದ ಮೇನ್ ರೋಡ್ಗೆ ಹೋಗೋಣ ಫಸ್ಟು. ಅಲ್ಲಿಂದ ಡೈರೆಕ್ಟಾಗಿ ಕಾಟ ಹತ್ರ ಬಂದ್ವಿ. ಇಲ್ಲೇ ವೇ ಬ್ರಿಡ್ಜ್ ಐತೆ, ವೇ ಬ್ರಿಡ್ಜ್ ಮಾಡಿಸ್ಕೊಂಡು ಎಸ್ ಟಿ ಕೋಟೆಗೆ ಇಲ್ಲಿಂದ ಬಿಡಬೇಕು. ಅವ್ರ ರೈತರು ಕೂಡ ಬಂದಿದ್ದಾರೆ ಅಲ್ಲಿ, ಅವರೇ ರೈತರು. ಬಿಡೋಣ, ಗಾಡಿ ಬಿಟ್ಟು ಕಾಟ ಮಾಡಿಸ್ಕೊಂಡು ಹೋಗೋಣ. ಎಷ್ಟು ಬರುತ್ತೋ ನೋಡಬೇಕು. 10 ಟನ್ ಮೇಲೆ ಬಂದರೆ ಒಳ್ಳೇದು, ಇಲ್ಲಾಂದರೆ ಬಾಡಿಗೆ ಕೊಡೋಕೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. 10 ಟನ್ ಇದ್ದಂಗಿಲ್ಲ ಗುರು. ಬಂದೈತೆ 10 ಟನ್ ಕರೆಕ್ಟಾಗಿ ಬಂದೈತೆ. ಒಂದು 100-200 kg ಡಿಫ್ರೆನ್ಸ್, 100 kg ಕಮ್ಮಿ, 10 ಟನ್ ಬಂದೈತೆ. ನೋಡಿ ರೋಡಲ್ಲಿ ನೀರು ಯಾವ ಥರ ನಿಂತಿದೆ ಅಂತ, ಸಖತ್ ನೀರು ನಿಂತೈತೆ. ಇದೆಲ್ಲ ನೀರು ಹರಿತಾ ಇರೋದು ನೋಡ್ರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಪ್ಪ ಫುಲ್ಲು ಬರೀ ನೀರೇ ನೀರು. ಎಲ್ಲಿ ನೋಡಿದ್ರು ನೀರು, ರೋಡ್ ತುಂಬ ನೀರೇ. In 300 meters, turn right. ಇಲ್ಲ ನಾನು ಸೈಡ್ಗೆ ಹಾಕೋಣ, ಹೆಂಗ್ ಮಾಡೋಣ ಗುರು, ಹೋಗೋಣ ಗೊತ್ತಾಗ್ತಾ ಇಲ್ಲ. ನೋಡ್ರಿ ಎಲ್ಲಿವರೆಗೂ ನಿಂತಿದ್ದೇವೆ ನೀವು. ನೋಡೋಣ ಬರೀ, ಇನ್ನೂ ಸ್ವಲ್ಪ ದೂರ ಹೋಗೋಣ, ಆಮೇಲೆ ಸೈಡ್ಗೆ ಹಾಕೋದ್ರೆ ಅವಂತೆಲ್ಲ. ನೋಡ್ರಿ ನೀರು ಯಾವ ರೇಂಜಿಗೆ ಬಂದಿದ್ದಾವಂತ. ರೋಡ್ ತುಂಬ ಗುಂಡಿ ಐತೆ ಗುರು, ಗುಂಡಿ ಐತೆ. ಇಲ್ಲಿ ಗೊತ್ತೇ ಆಗಲ್ಲ ಗುಂಡಿ ಐತಲ್ಲಿ ಅಂತ. ಸುರಿಯೋದು ಗುಂಡಿ. ಮುಂದೆ ಕಾರ್ ಇರೋದಕ್ಕೆ ನಮ್ಗೆ ಅನುಕೂಲ ಆಯ್ತು, ಇಲ್ಲಾಂದ್ರೆ ನಾವು ಹೋಗಿ ದಡ ಅಂತ ಬಿಡ್ತಾ ಇದ್ವಿ. ಇದೆಲ್ಲ ರೋಡ್ ಅಲ್ಲ ಗುರು, ನೀರು ಹರಿತಾ ಇರೋದು ರೋಡ್ ಮೇಲೆ ನೋಡಿ. ಅಪ್ಪ ಎಂತ ಮಳೆ ಗುರು ಇದು. ಎಲ್ಲ ಸೈಡ್ಗೆ ಹಾಕ್ಬಿಡೋಣ, ಮುಂದೆ ಯಾವ್ದಾರ ಒಳ್ಳೆ ಪ್ಲೇಸ್ ನೋಡಿ ಗಾಡಿನ, ಇಲ್ಲಾಂದ್ರೆ ಓಡ್ಸೋಕ್ಕಾಗಲ್ಲ. ಎಲ್ಲಿ ಓಡಿಸ್ತೀಯ ಗುರು ಇಂಥ ರೋಡಾಗೆ. ಅಪ್ಪ ದಡ ಅಂತ ಗುಂಡಿ ನೋಡಿ. ಕಾರ್ ಹೆಂಗ್ ಕುಣಿತಾ ಇದ್ ನೋಡ್ರಿ. ಆ ಕಾರವ್ರಿಗೆ ಗೊತ್ತೇ ಆಗ್ತಿಲ್ಲ ಪಾಪ ಗುಂಡಿ ಎಲ್ಲೈತೆ ಅಂತ. ಯಾಕಂದ್ರೆ ಅವ್ರ ಮುಂದೆ ಯಾರು ಇಲ್ಲ, ಯಾರನ್ನ ಇದ್ದಿದ್ರೆ ಗೊತ್ತಾಗದು ಅವ್ರ ಮುಂದೆ. ಅವ್ರಿಂದ ನಾವಿರೋದ್ರಿಂದ ಅವ್ರು ಎಲ್ಲಿ ಗುಂಡಿ ಬಿಡ್ತಾರ, ನಾವು ಅಲ್ಲಿ ಸ್ಲೋ ಆಗಿ ಹೋಗ್ತೀವಿ. ನೋಡಿ ಎಲ್ಲ ನೀರೇ ಗುರು, ಸಮುದ್ರ ಆಗೈತೆ. ದುಬೈ ನೆನಪಾಗ್ತಾ ಐತೆ ನನಗೆ. ಮೊನ್ನೆ ದುಬೈ ಹಿಂಗೆಲ್ಲ ನೀರು ನುಗ್ಗಿದ್ದು. ಹೆವಿ ಮಳೆ ಗುರು, ಭಯ ಆಗ್ತೈತೆ. ಎಲ್ಲಿ ಗಾಡಿ ಬಿಡ್ಬೇಕು, ಎಲ್ಲಿ ಬಿಡಬಾರ್ದು ಅಂತ ಗೊತ್ತಾಗ್ತಿಲ್ಲ. ಕರೆಕ್ಟು ದುದ್ದಾಗಿ ಬಂದಿದ್ದೀವಿ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬನು, ನಮ್ಮ ಶಿಷ್ಯ ಸಿಗ್ತೀನಿ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಇನ್ನೂ ಊಟ ಮಾಡಿಲ್ಲ, ಟೈಮ್ 11:30 ಆಗ್ತೈತೆ. ಹಂಗೆ ಜೊತೆಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಇದೇ ಗಾಡಿಗೆ ಬಂದಿರ್ತಾನೆ. ಏನೋ ಸಿಚಾವ್ ಬಾ, ಮುಂದೆ ಹಾಕ್ತೀನಿ. ಗಾಡಿಲಿ ಮುಂದೆ ಎಲ್ಲ ಹಾಕೋಣ. ಊಟಕ್ಕೆ ಎಲ್ಲೋಗೋದು ಗೊತ್ತಿಲ್ಲ, ಯಾವ್ದೋ ಡಾಬಾ ಓಪನ್ ಇರುತ್ತೆ ಬಾ ಅನ್ನು. ಮುಂದೆ ಐತಾ ಇನ್ನ ಡಾಬಾ ಎಲ್ಲೈತೆ. Head northeast on Arsikere Hassan Highway, Chikkanaikanhalli Hassan Highway, then ನಮ್ ಬೆನ್ಸ್ ಓಡಿಸೋ ಆಸೆ ಆಗೈತೆ ಅಂತ ಅಣ್ಣಂಗೆ. ಹಂಗೆ ಬೆನ್ಸ್ ಕೊಟ್ಟು ನಾವು ಕಾರ್ ತಗೊಂಡು ಹೋಗ್ತಾ ಇದ್ವಿ. ಹೋಗೋಣ ಬನ್ನಿ. ಏನೇನು ಕಾಣೋದೇ ಇಲ್ಲ ಗುರು, ಈ ಕಾರ ಕೆಳಗೆ ಕುತ್ಕೊಂಡಂಗಾಗುತ್ತೆ. ಇದೇ ಹೋಟ್ಲಲ್ಲೇ ಊಟ ಕೂಡ ಮಾಡ್ಕೊಂಬಂದಿದ್ದಾಯ್ತು ಆಲ್ರೆಡಿ. ಏನ್ ಮಚ್ಚ ಬರೋಣ? ಸರಿ ಮಚ್ಚ, ಸಿಗೋಣ ಮತ್ತೆ. ಖಂಡಿತ ಮತ್ತೆ ಸಿಗೋಣ ಬಾ. ಅಲ್ಲಿ ಗಂಟ ನಾವು ತಗೊಂತೀವಿ ಬೆನ್ಸು. ಎಲ್ಲಿಗಂತ? ಎಷ್ಟು ದೂರ ಆಯ್ತು ನಾವು ಇಲ್ಲಿಂದ? 7 ಕಿಲೋಮೀಟರ್. ಹೆಂಗೆ, ಯಾವ ರೋಡಾಗೆ? ಹಿಂಗೆ ಅರಸೀಕೆರೆ ರೋಡು. ಹೌದಾ? ಬಂದಿದ್ಯಲ್ಲ ಮಚ್ಚ, ಹೊಸ್ತಾಗಿ ಕೇಳ್ತಿದ್ಯಲ್ಲ ಮಚ್ಚ. ಬೆಂಚ್ ಓಡಿಸ್ತೀಯಾ? ಇಲ್ಲದ್ ಬಾ. ನಮ್ಮ ಮಚ್ಚನ ಗಾಡಿ ಓಡಿಸ್ತೀನಿ ಅಂದ ಕೊಟ್ಬಿಟ್ಟಿದ್ದೀನಿ. ಹೋಗಿ ನಾವು ಕಾರ್ ತಗೊಂಡು ಹೋಗೋಣ.
12 ಗಂಟೆ ರಾತ್ರಿ ಊರು ಸುತ್ತಿಯಲ್ಲ ಗೊತ್ತಾಗಲ್ಲ ನಲ್ಲಿ. ನನ್ನ ಮನೆ ನೀ ಕಾರ್ಯಾವತಿಗೆ ನಾನು ಬಂದಿದ್ದು. ಹೋಗ ಮನೆಗೆ ಹೋಗ ಫಸ್ಟ್ ಮನೆಗೆ ಕಾರ್ಯಾವತಿಗೆ ಬಂದಿದ್ದು ಕಣೋ. ಇಲ್ಲ ಯಾಕೋ ನಾನು ಮನೆಗೆ ಹೋಗಿ ಮಲಕ ಹೋಗ. ಟೈಮ್ ಎಷ್ಟು ನೋಡ 12:30 ಏನ್ ಮಾಡ್ತಿದ್ದೀವಿ ರೋಡಾಗೆ ಹೋಗಲಿ. ನೀನ್ ಕಾರ್ಯಾವತಿಗೆ ತಾನೇ ನಾನು ಬಂದಿದ್ದು. ನಾವು ಗಾಡಿ ಓಡಿಸೋರು ಬತ್ ಕರಿತೀವ್ರಿ, ನೀವು ನಾವಿನ್ನೇನು ಜಡ್ಕ ಓಡ್ಸೋರ. ಹೋಗು ಹುಷಾರಾಗ. ಇಲ್ಲೇ ಸಭೆ ಲೋಡ್ ಆಗೋದು. ಅದೇ ಗೋವಾಗ ಅನ್ನಲ್ಲ ಇಲ್ಲೇ ಲೋಡ್ ಆಗೋದು. ಹೋಗೋಣ ಅಂದ್ರೆ ಬೇಕಾದ್ರೆ ಬೆಳಿಗ್ಗೆ ಮಾತಾಡು ನೋಡೋಣ. ಇಲ್ಲೇ ಅವ್ರ ಮನೇನೂ ಇರೋದು ಇಲ್ಲೇ. ಆಯ್ತು, ಒಂದು ಅಲ್ಟ್ರಾ ಬಿಡ್ತೀನಿ, ಮಾತಾಡು. ಬಾಯ್ ಬರೋಣ. ಆಮೇಲೆ ಹಸಿಗೆ ಹೋಗೋ ಮುಂಟಲ್ವೇ ಒಂದು 12 ಕಿಲೋಮೀಟ್ರು ಹಂಸ್ಗಳು ಗೊತ್ತಾಗಲ್ಲ ನೋಡ್ಕೊಂಡು ಹೋಗಿ. ಸರಿನಾ? 3-4 ಅವರೆ. ಆಯ್ತು ಬಾಯ್. ಸರಿ ಬಾಯ್. ನೋಡ್ರಿ ಬ್ಯಾಕ್ ಸೈಡು ಹೆಚ್ಚು ಕಡಿಮೆ ಸರಿ ಆಯ್ತು ಹೆಚ್ಚು ಕಡಿಮೆ 3ರಿಂದ 4 ಗಾಡಿ ಹೊರಗೆ ಬಂದಿರೋದು ಡೋರಿಂದ ಹಿಂದೆ ಆ ಥರ ಕಟ್ಟಿರೋದು. ಬರೀ ಸಿಸ್ಟಮ್ ಮನೆಗೆ ಹೋದ್ನು. ನಾವು ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗೋಗೋಣ. ಟೈಮ್ ಬಂದು ಕರೆಕ್ಟ್ ನೋಡ್ಬೋದು 12:30. ಇನ್ನೂ ಮಳೆ ಬರ್ತಾನೆ ಆಯ್ತು 12:30. ಅವನು ಹೋದ್ನು, ನಾವು ಹೋಗೋಣ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಅರಸೀಕೆರೆ ಪಾಸ್ ಮಾಡಿ ಎಲ್ಲ ಒಂದು 2 ಅವರ್ ಮಲ್ಕೊಂಡೆ ಹೋಗೋಣ. ಏನು ಅರ್ಜೆಂಟ್ ಏನಿಲ್ಲ, ಎರಡೂ ಸೈಡು ಗಾಡಿಗಳು ಬರ್ತಿದ್ದಾವೆ. ಪಾಸ್ ಆಗಿಬಿಡ್ಲಿ ಕತ್ಲಾಗೆ ಹೇಳಿ ಕೇಳಿ ಟೈಮ್ ಸರಿ ಇರಲ್ಲ. ಹೋದ್ಮೇಲೆ ಹೋಗೋಣ ಫಸ್ಟ್. ಅರಸೀಕೆರೆವರೆಗೂ ಸುಮಾರು ಗಾಡಿಗಳು ಸಿಕ್ಕು. ಅರಸೀಕೆರೆ ಬಿಟ್ಟ ಮೇಲೆ ಪಂಚನಹಳ್ಳಿ ಗೇಟ್ ರೋಡಾಗ ಹೋಗ್ತಾ ಇದ್ದೀನಿ. ಪಂಚನಹಳ್ಳಿ ರೋಡಾಗೆ ಉಳಿಯಾರ್ಗಿನ ಸ್ವಲ್ಪ ಹಿಂದೆ ಲೆಫ್ಟ್ ತಗೊಂಡ್ರೆ ಸೀದಾ ಶ್ರೀರಾಮ್ಪುರಕ್ಕೆ ಹೋಗುತ್ತೆ ರೋಡು. ಆ ರೋಡಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ರೋಡಲ್ಲಿ ಜಿಟಿ ಮಳೆ, ಒಂದೇ ಒಂದು ಗಾಡಿ ಕೂಡ ಆಪೋಸಿಟ್ ಬರ್ತಾ ಇಲ್ಲ. ನನಗಂತೂ ಹೋಗೋಣ ಎಲ್ಲ ಸೈಡ್ಗಾಗಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಐತೆ. ಯಾಕಂದ್ರೆ ಒಂದು ಗಾಡಿನೂ ಬಂದಿಲ್ಲ ಗುರು. ಸುಮಾರು 20 ಕಿಲೋಮೀಟರ್ ಬಂದ್ರು ಒಂದೇ ಒಂದು ಗಾಡಿ ಆಪೋಸಿಟ್ ಬಂದಿಲ್ಲ. ನಾನು ಓವರ್ಟೇಕು ಮಾಡಿಲ್ಲ. ಹಂಗಾಗಿ ನೆಕ್ಸ್ಟ್ ಒಂದು ಊರು ಸಿಗ್ತದೆ, ಗೂಗಲ್ ಮ್ಯಾಪಾಗಿ ನೋಡಿದೆ. ಆ ಊರಲ್ಲಿ ಹೋಗ್ಬಿಟ್ಟು ಗಾಡಿ ಸೈಡ್ಗೆ ಹಾಕೊಂಡ್ಬಿಟ್ಟು ಮಲ್ಕೊಂತೀನಿ. ಬೆಳಗ್ಗೆ ಎದ್ದು ಹೋದ್ರೆ ಆಗುತ್ತೆ. ಅಲ್ಲಿಂದ ಎಷ್ಟು ಒಂದು 50 ಕಿಲೋಮೀಟರ್ ಉಳ್ಕೊಳುತ್ತೆ. ಬೆಳಗ್ಗೆ ಎದ್ದು ಆರಾಮಾಗಿ ಹೋದ್ರೆ ಆಗುತ್ತೆ. ನೋಡಿ ಈ ಥರ ರೋಡಲ್ಲಿ ಈ ಮಳೆಯಲ್ಲಿ ಒಬ್ಬರೇ ಹೋಗೋದು ಎಷ್ಟು ಡೇಂಜರು. ಭಯ ಆಗ್ತೈತೆ ನನಗೇನೆ ಒಂಥರ. ಯಾವತ್ತೂ ಆಗ್ತಿದ್ದು ಇವತ್ತು ಭಯ ಆಗ್ತೈತೆ. ಏನೋ ಮಾಡೋಕ್ಕಲ್ಲ. ನೆಕ್ಸ್ಟ್ ಒಂದು ಊರು ಸಿಗುತ್ತೆ, ಆ ಊರಾಗ ಸೈಡ್ಗೆ ಹಾಕ್ಬಿಟ್ಟು ಹಳ್ಳೀಲಿ ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ. ಈ ಮಳೆ ಬೇರೆ ಇರೋದಕ್ಕೆ ಸ್ವಲ್ಪ ಭಯ ಅಷ್ಟೇ. ಫಸ್ಟ್ ನೆಕ್ಸ್ಟ್ ಊರಿಗೆ ಹೋಗ್ಬಿಟ್ಟು ಗಾಡಿ ಸೈಡ್ಗೆ ಹಾಕೋಣ, ಆಮೇಲೆ ಮಾತಾಡೋಣ ಬರ್ರಿ. ಬರ್ತಾ ಮಳೆ ಜೋರಾಗ್ತೈತೆ. ಬಟ್ ಹಳ್ಳಿನೇ ಸಿಗ್ತಾ ಇಲ್ಲ. ಇನ್ನೊಂದು 2-3 ಕಿಲೋಮೀಟರ್ ಐತೆ, ಪೆಟ್ರೋಲ್ ಬಂಕ್ ಐತೆ. ಪೆಟ್ರೋಲ್ ಬಂಕ್ ಹೋಗಿ ನಿಲ್ಸ್ಬಿಡೋಣ. ನೋಡಿ ವ್ಯೂ ಹೆಂಗೈತೆ ಅಂದ್ರೆ ವ್ಯೂ ನೋಡಿದ್ರೇನೆ ಅರ್ಧ ಭಯ ಆಗ್ತೈತೆ ನನಗೆ. ಆ ರೇಂಜ್ಗೆ ಐತೆ ವ್ಯೂ ನೋಡಿ. ಮಧ್ಯರಾತ್ರಿ ಕರೆಕ್ಟು 1:15 ಟೈಮಲ್ಲಿ ಇಂಥ ರೋಡಲ್ಲಿ ಇಂಥ ಮಳೆಯಲ್ಲಿ ಒಬ್ಬನೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವೇನು ನೋಡ್ತಾ ಇದ್ದೀರೋ ಇದೆಲ್ಲ ಹೊರಗಿನ ವ್ಯೂ. ಫುಲ್ಲು ಕತ್ಲೆ ಅಂದರೆ ಜಾಗದಲ್ಲಿ ನಾನು ಲೈಟ್ ಹಾಕ್ತೀನಿ ನೋಡ್ರಿ. ಇವಾಗ ಇದಷ್ಟೇ ಬೆಳಕಿರೋದು. ಲೈಟ್ ಆಫ್ ಮಾಡಿದ್ರೆ ಏನು ಕಾಣಲ್ಲ. ಫುಲ್ಲು ಕತ್ಲೈತೆ. ಓಕೆ, ಎಲ್ರಿಗೂ ಗುಡ್ ನೈಟ್. ಮತ್ತೆ ಬೆಳಗ್ಗೆ ಸಿಗೋಣ. A few moments later. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ಪಾರ್ಟಿಗೆ ಫುಲ್ ಅರ್ಜೆಂಟ್ ಮಾಡಿಬಿಟ್ರು. ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟೆ. ಒಂದು 6:15 6:45 ಆಗಿತ್ತಲ್ಲ ನಾನು ಎದ್ದಾಗ. ಆಲ್ರೆಡಿ 7:15 ಟೈಮು. ನಾನು ಸ್ಟಾಪ್ ಹೊಡಿತಾ ಇದ್ದೀನಿ ಫುಲ್ 80 ಇಕ್ಕೊಂಡು. ಯಾಕಂದರೆ ಅವರು ಬೆಳಗ್ಗೆ 6 ಗಂಟೆಗೆ ಖಾಲಿ ಮಾಡೋರಂತೆ ಹೋಗಿದ್ರೆ. ಬಟ್ ನಮ್ಗೆ ಗೊತ್ತಿಲ್ಲ, ಪಾರ್ಟಿ ನಂಬರು ಕೊಟ್ಟಿರಲಿಲ್ಲ, ಲೊಕೇಶನ್ ಕಳಿಸಿಲ್ಲ. ಹಂಗಾಗಿ ನಾವೇನು ಮಾಡಿದ್ವಿ, ಅಲ್ಲ ಮಲ್ಕೊಂಡಿದ್ವಿ. ಲೊಕೇಶನ್ ಇದ್ದಿದ್ರೆ ನಮ್ಮ ಪಾಯಿಂಟಿಗೆ ಬಂದ್ಬಿಡ್ತಾ ಇದ್ದೆ ರಾತ್ರಿ. ಲೊಕೇಶನ್ ಇದ್ದಿದ್ದೆ ಸಮಸ್ಯೆ ಆಗಿತ್ತು. ಇವಾಗ ಬೆಳಗ್ಗೆ 6 ಗಂಟೆಯಿಂದ ಫೋನ್ ಮಾಡೋರೆ. 6:45 ಇರ್ತೀನಿ ನಾನು ನಿದ್ದೆಗೆ. ನೋಡೋಣ ಇವಾಗ. ಇಲ್ಲೇ ಇನ್ನೊಂದು 10 ಕಿಲೋಮೀಟರ್ ಐತೆ ಅಷ್ಟೇ. ಶ್ರೀರಾಮ್ಪುರ ಬಿಟ್ಟು ಹೋಗ್ತಾ ಇದ್ದೀನಿ ಆಮೇಲೆ. ಇವಾಗ ನಾನ್ ಸ್ಟಾಪ್ ಆಗಿ ಹೋಗ್ಬಿಟ್ಟು ಖಾಲಿ ಮಾಡ್ಸೋಣ. ಶ್ರೀರಾಮ್ಪುರ ಎಲ್ಲ ಪಾಸ್ ಮಾಡಿ ಆಲ್ರೆಡಿ ಹೊಸದುರ್ಗ ಕಡೆ ಹೋಗ್ತಾ ಇದ್ದೀನಿ. ಶ್ರೀರಾಮ್ಪುರದಿಂದ ಹೊಸದುರ್ಗ 20 ಕಿಲೋಮೀಟರ್ ಏನೋ ಇರಬೇಕು. ಅದಕ್ಕಿಂತ ಹಿಂದೆನೆ 20-25 ಕಿಲೋಮೀಟರ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಆ ಊರು ಹೊಸದುರ್ಗಕ್ಕಿಂತ 5 ಕಿಲೋಮೀಟರ್ ಹಿಂದೆನೇ ಖಾಲಿ ಆಗುತ್ತಂತೆ. ಅಲ್ಲಿ ಬೋರ್ಡ್ ಐತೆ, ಬರ್ರಿ ನೋಡೋಣ. ಇವಾಗ ಇಲ್ಲಿಂದ ಖಾಲಿ ಮಾಡಿಕೊಂಡು ಸೀದಾ ಚಿತ್ರದುರ್ಗ ಹೊರಟೋಗಿ ಗಾಡಿ ಪೆಟ್ರೋಲ್ ಬಂಕ್ ಹಾಕ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡೋದು. 4 ದಿನ ಫುಲ್ ಎಡಿಟಿಂಗು. ಇಲ್ಲಿವರೆಗೂ ವಿಡಿಯೋ ಶೂಟ್ ಮಾಡೋವರೆಗೂ ಎಡಿಟಿಂಗ್ ಏನೂ ಮಾಡಿಲ್ಲ. ನನ್ನ 21 ಕಿಲೋಮೀಟರ್ ಐತೆ. ಅಂದರೆ ಅನ್ಲೋಡಿಂಗ್ ಪಾಯಿಂಟ್ ಇನ್ನು 15 ಕಿಲೋಮೀಟರ್ ಇರ್ತದೆ. ಕರೆಕ್ಟಾಗಿ ಹೋಗೋಣ ಬರ್ರಿ. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಹರಿಯ ವೇದಾವತಿ ನದಿ ಇದು. ನೀರು ಚೆನ್ನಾಗಿ ಬಂದಿದ್ದಾವೆ ಅಂತ ರೈತರೆಲ್ಲ ನೋಡಕ್ಕೆ ಬಂದಿದ್ದಾರೆ. ನೋಡಿ ಇವರೆಲ್ಲ ನೋಡಕ್ಕೆ ಬಂದಿದ್ದಾರೆ ನೀರು ಎಷ್ಟು ಬಂದಾವೆ ಏನು ಕತೆ ಅಂತ. ಇಲ್ಲಿ ನೀರು ಹರಿದ್ರೆ ಇಲ್ಲಿ ರೈತರಿಗೆ ಏನು ಟೆನ್ಷನ್ ಇರಲ್ಲ. ಮತ್ತೆ ಅನ್ಲೋಡಿಂಗ್ ಪಾಯಿಂಟ್ ಬಂದು ಇದೇ ಊರಲ್ಲಿ ಖಾಲಿ ಆಗೋದು. ಇವಾಗ ಇದೇ ಹಳ್ಳಿಲೇ ಖಾಲಿ ಆಗೋದಿಲ್ಲ. ನಾನು ನದಿ ಪಾಸ್ ಮಾಡಿದ ತಕ್ಷಣ ಲೆಫ್ಟ್ ಸಿಗೋ ಊರಾಗೆ ಅಂತಂದು ಹೇಳಿದ್ರು.
ಇಲ್ಲೆಲ್ಲ ರೋಡಲ್ಲಿ ನಿಂತಿದಾರಂತೆ, ಹೋಗಿ ಕರ್ಕೊಂಡ್ಬಿಟ್ಟು ಹೋಗೋಣ. ಗಾಡಿನೆಲ್ಲ ಫುಲ್ ಖಾಲಿ ಮಾಡಿಸಿದಾಯ್ತು. ಖಾಲಿ ಮಾಡೋದೇನು ತೋರಿಸ್ಲಿಲ್ಲ. ಇಲ್ಲಿ ಖಾಲಿ ಮಾಡಿಬಿಟ್ಟು ಇದು ಬಂದು ಶೈಲೇಜು ಸಪ್ಪೆನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ಬ್ಯಾಗಿಗೆ ಪ್ಯಾಕ್ ಮಾಡ್ತಾರೆ. ಈ ಬ್ಯಾಗಲ್ಲಿ ಒಂದು ತಿಂಗಳಿಟ್ರು ಏನಾಗಲ್ವಂತೆ ಗುರು, ಕೊಳ್ತೆ ಹೋಗಲ್ವಂತೆ. ಹಸಿ ಹೆಂಗಿರುತ್ತೋ ಹಂಗೆ ಇರುತ್ತಂತೆ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡೆ, ನನಗೂ ಗೊತ್ತಿರಲಿಲ್ಲ. ಫೈನಲಾಗಿ ಗಾಡಿ ಫುಲ್ಲು ಖಾಲಿ ಆಗೈತೆ ನೋಡ್ಬೋದು. ಇವಾಗ ಯಾರಿಗಾನ ಶೈಲೇಜ್ ಬೇಕಂದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಹೊಸದುರ್ಗ ಸರೌಂಡಿಂಗಲ್ಲಿ ಸಂಗೊಳ್ಳಿ ರಾಯಣ್ಣ ಡೈರಿ ಫಾರ್ಮ್ ಆ್ಯಂಡ್ ಫುಡ್ಸು. ಗಾಡಿ ಎಲ್ಲ ಖಾಲಿ ಮಾಡಿದಾಯ್ತು, ಬಾಡಿಗೆ ಎಲ್ಲ ಇಸ್ಕೊಂಡಿದ್ದಾಯ್ತು. ಇಲ್ಲಿಂದ ಇವಾಗ ಒಂದು 55 ಕಿಲೋಮೀಟ್ರ್ ದುರ್ಗ ನಮ್ಮನೆ. ಸೀದಾ ದುರ್ಗಕ್ಕೆ ಹೊರಟೋಗೋದು, ನಾನ್ ಸ್ಟಾಪು, ಎಲ್ಲೂ ನಿಲ್ಸಲ್ಲ. ಇಲ್ಲಿ ಬಿಟ್ಟರೆ ಸೀದಾ ಮನೆಗೆ ಹೋಗೋದು. 1 ಗಂಟೆ ಆಯಿತು. ನಾವು ಬೇಗ ಬಂದಿರೋ ಬೇಗ ಖಾಲಿ ಆಗೋದು, ನಾವೇ ಲೇಟಾಗಿ ಬಂದು ಸ್ವಲ್ಪ ಲೇಟಾಗಿ ಹೋಯ್ತು. ಬರೀ ಇವಾಗ ಇಲ್ಲಿಂದ ಹೋಗೋಣ. ದುರ್ಗ ಹತ್ತತ್ರ ಬರೋ ಅಷ್ಟೊತ್ತಿಗೆ ಹೆವಿ ಮಳೆ ಸ್ಟಾರ್ಟ್ ಆಗೋಗೈತೆ. ನೀರು ನೋಡಿ ಎಷ್ಟು ನೀರು ಬಂದು ರೋಡಿಗೆ ನಿಂತಿದ್ದಾವೆ ಅಂತ. ಹೊಳಲ್ಕೆರೆಯಲ್ಲಿ ಮಳೆನೇ ಇರಲಿಲ್ಲ, ಹೊಸದುರ್ಗದಲ್ಲೂ ಮಳೆ ಇಲ್ಲ. ದುರ್ಗ ಬರೋ ಅಷ್ಟೊತ್ತಿಗೆ ಫುಲ್ಲು ಮಳೆ. ನೀರು ನೋಡಿ ಹೆಂಗೆ ನಿಂತಿದ್ದಾವೆ ಅಂತ, ಫುಲ್ಲು ನೀರು, ಫುಲ್ಲು ಮಳೆ. ಹೊಲ್ಗಳಲ್ಲೂ ಅಷ್ಟೇ ನೋಡಿ ಎಷ್ಟೊಂದು ನೀರು ನಿಂತಿದ್ದಾವೆ. ಆ ಕಡೆ ನೋಡಿ ಅಪ್ಪ ಸಖತ್ ಮಳೆ ಆಗೈತೆ. ಇದೇ ಥರ ಇನ್ನೊಂದು 15-20 ದಿವಸ ನಿಲ್ದಂಗೆ ಮಳೆ ಬಂದ್ಬಿಡ್ಲಿ. ಸುಮಾರು 20 ದಿನಗಳ ನಂತರ ಮತ್ತೆ ಚಿತ್ರದುರ್ಗಕ್ಕೆ ಸೇಫ್ ಆಗಿ ಬಂದಿದ್ದಾಯ್ತು. ಸುಮಾರು 8,500 ಕಿಲೋಮೀಟರ್ ಟ್ರಿಪ್ ಮುಗಿಸ್ಕೊಂಡು ನಮ್ಮೂರಿಗೆ ವಾಪಸ್ ಬಂದಿದ್ದು. ಒಂದು ರೌಂಡ್ ಟ್ರಿಪ್ಪು 8,500-9,000 ಕಿಲೋಮೀಟರ್ ಆಯ್ತು ಹೆಚ್ಚು ಕಡಿಮೆ. ಕರೆಕ್ಟ್ ಎಕ್ಸಾಕ್ಟ್ ಲೆಕ್ಕ ಮಾಡಲಿಲ್ಲ ನಾವು, ಇಲ್ಲಿ ಬಿಡಬೇಕಾದ್ರೆ ನೋಡ್ಕೊಂಡಿರಲಿಲ್ಲ. ಇವಾಗ ಇಲ್ಲಿಂದ ರೈಟ್ಗೆ ಹೋದರೆ ಅಲ್ಲಿ ಎಂಟ್ರೆನ್ಸ್ ದುರ್ಗ. ನಾವು ಬೈಪಾಸಲ್ಲಿ ಹೋಗಿ ಹೊಸಪೇಟೆ ರೋಡ್ಗೆ ಹೋಗ್ಬೇಕು ಮನೆಗೆ. ಹೋಗೋಣ, ಇಲ್ಲಿಂದ ಒಂದು 10-15 ನಿಮಿಷಕ್ಕೆ ಮನೆಗೆ ಹೋಗ್ತೀವಿ. ಇವಾಗ ಮನೆಗೆ ಹೋದನು ಹೆಚ್ಚು ಕಡಿಮೆ ಒಂದು 4-5 ದಿನ ಎಲ್ಲೂ ಹೋಗಲ್ಲ. ಈ ಟ್ರಿಪ್ಪಿನ ವ್ಲಾಗ್ಸ್ ಏನಿದಾವೆ ಒಂದು 20-25 ವ್ಲಾಗ್ಸು, ಏನು ಒಂದು ಸ್ವಲ್ಪನೂ ಎಡಿಟ್ ಮಾಡಿಲ್ಲ ಇನ್ನು. ಇವಾಗೆಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಟ್ರಿಪ್ನ ಎಲ್ಲಿಗೆ ಏನು ಅಂತ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಟ್ರಿಪ್ ಸ್ಟಾರ್ಟ್ ಮಾಡಬೇಕು. ಹೆಚ್ಚು ಕಡಿಮೆ ಒಂದು 4-5 ದಿವಸ ಅಂತೂ ಗಾಡಿ ರಜಾ ಆಗುತ್ತೆ. ಗಾಡಿ ಮನೆ ಹತ್ರ ನಿಲ್ಲಿಸ್ತೀನಿ. ನಮ್ಮ ವೈಟಿನ ಇಲ್ಲೇ ಐತೆ. ವೈಟಿನ ನಾಳೆ ಒಂದು ವಾರ ಆಯಿತು, ಡ್ರೈವರ್ ರಜಾ ಇದ್ದಾರೆ, ಹಾಗಾಗಿ ವೈಟಿನ ಎಲ್ಲೂ ಕಳಿಸಿಲ್ಲ. ವೈಟಿನ ಮನೆ ಹತ್ರನೇ ಐತೆ. ಈ 2 ಗಾಡಿ ಒಂದೇ ಹತ್ರ ನಿಲ್ಲಿಸ್ಬಿಟ್ಟು ನಾವು ರೆಸ್ಟ್ ತಗೊಳ್ಳೋಣ. ರೆಸ್ಟ್ ಏನಿಲ್ಲ, ಇವತ್ತೊಂದಿನ ರೆಸ್ಟ್. ಇವತ್ತೇನು ಎಡಿಟಿಂಗ್ ಮುಟ್ಟಲ್ಲ. ನಾಳೆಯಿಂದ ಫುಲ್ಲು ಹಗಲು ರಾತ್ರಿ ಎಡಿಟಿಂಗ್ ಮಾಡಿ 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 ವೀಡಿಯೋ ಅಪ್ಲೋಡ್ ಮಾಡಿ ಒಂದು 20 ವೀಡಿಯೋ ಟೈಮ್ ಸೆಟ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಆರಾಮಾಗಿ ಡೈಲಿ ಒಂದೊಂದು ಬರ್ತಾ ಇರ್ತವೆ. ಅದೇ ಪ್ಲಾನ್ ಇರೋದು. ಬನ್ನಿ ಫಸ್ಟ್ ಮನೆಗೆ ಹೋಗೋಣ, ಗಾಡಿ ಪಾರ್ಕ್ ಮಾಡೋಣ ಪೆಟ್ರೋಲ್ ಬಂಕಲ್ಲಿ ಹೋಗಿ. ಫೈನಲ್ ಆಗಿ ನಾವು ರೆಗ್ಯುಲರ್ ನಿಲ್ಸೋ ಪೆಟ್ರೋಲ್ ಬಂಕ್ ಹತ್ರ ತಂದು ಗಾಡಿ ಹಾಕಿದ್ದಾಯಿತು. ನೋಡ್ಬೋದು ನಮ್ಮ ವೈಟಿ ಕೂಡ ಇಲ್ಲೇ ಐತೆ. ಹೆಚ್ಚು ಕಡಿಮೆ ವೈಟಿ ನಿಂತು ಒಂದು ವಾರ ಆಯಿತು. ಡ್ರೈವರ್ ರಜೆ ಇಳಿದಿದ್ದಾರೆ, ಹಂಗಾಗಿ ವೈಟಿಗೂ ಫುಲ್ ರೆಸ್ಟು. ನಮ್ಮ ಗಾಡಿನೂ ಇವಾಗ ಒಂದು ವಾರ ರೆಸ್ಟು. ಏನು ಮಾಡೋಕ್ಕಾಗಲ್ಲ, ಮಳೆಗಾಲ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಲೋಡ್ಗಳು ಕೂಡ ಕಮ್ಮಿನೇ, ಆರಾಮಾಗಿ ಓಡಿಸ್ಕೊಂಡ್ರೆ ಆಗುತ್ತೆ. ಇವಾಗ ಮನೆಗೆ ಹೋದರೆ ಹೆಚ್ಚು ಕಮ್ಮಿ ಒಂದು ವಾರ ಎಲ್ಗೂ ಹೋಗಲ್ಲ. ಯಾಕಪ್ಪ ಅಂದರೆ 20-25 ವೀಡಿಯೋ ಎಡಿಟ್ ಮಾಡೋದೈತೆ. ಎಲ್ಲ ಒಂದು ವಾರಕ್ಕೆ ಮುಗಿಸ್ಬೇಕು. ಒಂದು ವಾರದೊಳಗೆ ಮುಗಿಸ್ಬಿಟ್ಟು ನೆಕ್ಸ್ಟು ಲಾಂಗ್ ಟ್ರಿಪ್ನ ಸ್ಟಾರ್ಟ್ ಮಾಡ್ಬೇಕು, ಇನ್ನೊಂದು ಲಡಾಖ್ ಟ್ರಿಪ್ನ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟು ಬ್ಯಾಕ್ ಟು ಡ್ಯೂಟಿ ಅಂತ ಸ್ಟೋರಿ ಹಾಕ್ತೀನಿ. ಒಂದು ವಾರ ಫುಲ್ ರೆಸ್ಟು ಮನೆಗೆ. ರೆಸ್ಟ್ ಅನ್ನೋದೇನಿಲ್ಲ ಗುರು, ಇವತ್ತೊಂದಿನ ಏನು ಕೆಲಸ ಮಾಡಲ್ಲ. ನಾಳೆಯಿಂದ ಫುಲ್ಲು ಬರೀ ಎಡಿಟಿಂಗ್ ಕೆಲಸನೇ ಕುತ್ಕೊಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಡಿಟಿಂಗ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಓಕೆ, ಈ ಟ್ರಿಪ್ಪು ಹೆಂಗೆ ಅನ್ನಿಸ್ತು ಅಂತಂದು ನಿಮಗೆ ಕಮೆಂಟ್ ಮಾಡಿ ಹೇಳಿ. ಹಿಮಾಚಲ್ ಟ್ರಿಪ್ಪು ಹೋಗಿ ಬಂದಿದ್ದು, ಅಂಕಲ್ ಕರ್ಕೊಂಡು ಹೋಗಿದ್ದು ಏನಾನ ತಪ್ಪಾಗಿದ್ರೆ ನಮ್ಮ ಕಡೆಯಿಂದ ಈ ಟ್ರಿಪ್ಪಲ್ಲಿ ಕಮೆಂಟ್ ಮಾಡಿ ಹೇಳಿ. ಮತ್ತು ಹೆಂಗೆ ಅನ್ನಿಸ್ತು ಅನ್ನೋದಂತೂ ಕಂಪಲ್ಸರಿ ಹೇಳಿ. ಯಾಕಂದ್ರೆ ನಮಗೂ ನೆಕ್ಸ್ಟು ಒಳ್ಳೊಳ್ಳೆ ಟ್ರಿಪ್ ಪ್ಲಾನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಈ ಸೀರೀಸ್ ವೀಡಿಯೋಗಳೆಲ್ಲ ಇಷ್ಟ ಆದರೆ ವೀಡಿಯೋಸ್ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಈ ಟ್ರಿಪ್ಪು ಈ ವ್ಲಾಗ್ನ ಎಲ್ಲಿಗೆ ಮುಗಿಸೋ ಟೈಮ್ ಬಂತು. ಮತ್ತೆ ನೆಕ್ಸ್ಟ್ ಸೀರೀಸಲ್ಲಿ ನೆಕ್ಸ್ಟ್ ಟ್ರಿಪ್ಪು ನೆಕ್ಸ್ಟ್ ವ್ಲಾಗ್ಸು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದೆರಡು ಸಿಂಪಲ್ ವೀಡಿಯೋಸ್ ಕೂಡ ಮಾಡ್ತೀನಿ. ಓಕೆ, ಎಲ್ರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.